ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ 40 ಜನ ವಿವಿಧ ಕ್ಷೇತ್ರದ ಸಾಧಕರಿಗೂ ಸುವರ್ಣ ಮಹೋತ್ಸವ 2024 ಪ್ರಶಸ್ತಿ ಘೋಷಿಸಿತ್ತು. ಕೃಷಿ ಕ್ಷೇತ್ರದಲ್ಲಿಯೂ ಇಬ್ಬರನ್ನು ಆಯ್ಕೆ ಮಾಡಿದ್ದು, ಒಬ್ಬರು ಚಿಕ್ಕಬಳ್ಳಾಪುರ ಜಿಲ್ಲೆ ಮರಳುಕುಂಟೆಯ ಜಿಎನ್ ನಾರಾಯಣಸ್ವಾಮಿ ಅವರೇ ಆಗಿರುವುದು ವಿಶೇಷ. ಸಮಗ್ರ ಕೃಷಿ, ವಿನೂತನ ಬೇಸಾಯದಲ್ಲಿ ಸಾಧನೆ ಮಾಡಿರುವ ಪ್ರಗತಿಪರ ರೈತ, ಹೈಟೆಕ್ ಕೃಷಿಕ, ಸರ್ಕಾರಕ್ಕೆ ವಿದ್ಯುತ್ ಉತ್ಪಾದಿಸಿಕೊಡುತ್ತಿರುವ ಆಧುನಿಕ ಕೃಷಿಕ ಎಂದೆನಿಸಿಕೊಂಡಿರುವ ಜಿಎನ್ ನಾರಾಯಣಸ್ವಾಮಿ ನಿನ್ನೆ ಸಂಜೆ ವಿಧಾನಸೌಧ ಮೆಟ್ಟಿಲಿನ ಮೇಲೆ ನಡೆದ ಅದ್ದೂರಿ ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಮಾಜಿ ಸಂಸದ ವೀರಪ್ಪ ಮೊಯ್ಲಿ, ನಟಿ ಸರೋಜಾದೇವಿ ಸೇರಿದಂತೆ ಇತರೆ ಗಣ್ಯರ ಸಾಲಿನಲ್ಲಿ ಕುಳಿತು ಸನ್ಮಾನ ಸ್ವೀಕರಿಸಿದರು. ನಾರಾಯಣಸ್ವಾಮಿ ಓದಿದ್ದು ಎಸ್ಎಸ್ಎಲ್ಸಿ ಮಾತ್ರ. ಆದರೂ ಕೃಷಿಯಲ್ಲಿ ಇವರ ಸಾಧನೆ ದೊಡ್ಡದು. ಪೌಲ್ಟ್ರಿ ಬ್ರೀಡರ್ ಫಾರಂ ಮೇಲ್ಛಾವಣಿಯಲ್ಲಿ ಸೌರ ವಿದ್ಯುತ್, ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಡ್ರ್ಯಾಗನ್ ಫ್ರೂಟ್ ಬೆಳೆಯ ಪ್ರಯೋಗ, ಸಿರಿಧಾನ್ಯಗಳ ಕೃಷಿಯಲ್ಲಿ ಪ್ರಯೋಗ ಮಾಡಿ ಯಶಸ್ಸು ಗಳಿಸಿದ್ದಾರೆ. ಹಲವು ಪ್ರಥಮಗಳನ್ನು ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಬ್ರೀಡರ್ ಫಾರಂ ಛಾವಣಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆ, ರಾಜ್ಯದಲ್ಲಿಯೇ ಮೊದಲಿಗೆ ಡ್ರ್ಯಾಗನ್ ಫ್ರೂಟ್ ಬೆಳೆದು ಎಲ್ಲರ ಗಮನ ಸೆಳೆದಿರುವ ಇವರಿಗೆ ಈಗಾಗಲೇ ಜಿಲ್ಲಾಡಳಿತದಿಂದ ಕೃಷಿ ಪಂಡಿತ್ ಪ್ರಶಸ್ತಿ, ಹಲವಾರು ಸಂಘ ಸಂಸ್ಥೆಗಳಿಂದ ಕೆಂಪೇಗೌಡ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಾಂತ್ರಿಕ ಜಿಎನ್ ನಾರಾಯಣಸ್ವಾಮಿ ಅವರಿಗೆ 72 ವರ್ಷ ವಯಸ್ಸಾಗಿದ್ದು, ಅವರು ಸರ್ಕಾರದಿಂದ ಏನನ್ನೂ ಬಯಸಿಲ್ಲ. ಬದಲಿಗೆ ನಾನು ಸಾಯುವುದರೊಳಗೆ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಂದ ಒಮ್ಮೆಯಾದರೂ ಪ್ರಶಸ್ತಿ ಸ್ವೀಕರಿಸಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಇವರ ಆ ಒಂದು ಕನಸನ್ನು ಜಿಲ್ಲಾಡಳಿತವಾಗಲಿ, ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರವಾಗಲಿ ಅಂಥದೊಂದು ಅವಕಾಶವನ್ನು ಕಲ್ಪಿಸಿಕೊಡಲಿ ಎಂಬುದೇ ನಮ್ಮ ಕಳಕಳಿಯಾಗಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.